ಹೊಸ ವಿಡಿಯೋ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಾನು ರೋಸ್ಟೇಶ್. ಮುಂಚೆ ಎಲ್ಲ ಜಿ ಕನ್ನಡ ಕಲರ್ಸ್ ಕನ್ನಡದಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ ಗಳನ್ನ ಹುಡುಕಿ ಕರ್ಕೊಂಡು ಬಂದು ಜನರಿಗೆ ಪರಿಚಯ ಮಾಡಿಸ್ತಿದ್ರು. ಸೊ ಈಗೀಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ 30 ಕೆಲಸ ಇಲ್ಲದೆ ಖಾಲಿ ಕೂತಿರೋ ಬೇವರ್ಸಿಗಳ ತರ ಕ್ರಿಂಜ್ ರೀಲ್ಸ್ ಗಳನ್ನ ಹಾಕೊಂಡು ಸೋ ಕಾಲ್ಡ್ ಕಾಂಟೆಂಟ್ ಕ್ರಿಯೇಟರ್ಸ್ ಅಂತ ತಮಗ್ ತಾವೇ ಕರ್ಕೊಳ್ಳುವಂತ ಕ್ರಿಂಜ್ ಕ್ರಿಯೇಟರ್ಸ್ ಗಳನ್ನ ಕರ್ಕೊಂಡು ಬಂದು TRP ಬೆಳೆ ಬೇಯಿಸ್ಕೊಳ್ಳೋಕೋಸ್ಕರ ಅವ್ರನ್ನ ಕರ್ಕೊಂಡು ಬಂದು ಸ್ಟೇಜ್ ಮೇಲೆ ಜನರಿಗೆ ಅವ್ರನ್ನ ಜೋಕರ್ ತರ ತೋರಿಸಿ ಇವರು ಜೋಕರ್ ಆಗ್ತಾವ್ರೆ ಅಂತ ಇವ್ರಿಗೆ ಗೊತ್ತಿಲ್ಲ. ಈಗೀಗ ಮೊನ್ನೆ ನಡೆದಂತ ಕಾಮಿಡಿ ಕಿಲಾಡಿ ಎಪಿಸೋಡ್ ಅಲ್ಲಿ ಕರ್ನಾಟಕದ 2 ಅಪರೂಪ ಮುತ್ತುಗಳು ಬಂದಿದ್ವು. ಸೊ ಆ ಮುತ್ತುಗಳು ಯಾವುವು ಅಂತ ನೀವು ಆಲ್ರೆಡಿ ಟ್ರೋಲ್ ಪೇಜ್ ಗಳೆಲ್ಲ ನೋಡಿರ್ತೀರಾ. ಮೊದಲನೇದು ಅಮುಕು ಡುಮುಕು ಕಾಲ್ಮಿ ಲವ್ಲಿ ಮಂಜಾ. ಲವ್ ಲೈಟ್ ಹಾಕ್ರೋ ಕಾಣಿಸ್ತಾ ಇಲ್ಲ, ಫುಲ್ ಏನ್ ಕಾಣಿಸ್ತಾ ಇಲ್ಲ, ಬಟ್ ಅಡ್ಜಸ್ಟ್ ಮಾಡ್ಕೋದ್ ಬಿಡಿ. ನೀವು ಇದನ್ ಬಗ್ಗೆ ಹೇಳ್ಬೇಕು ಅಂದ್ರೆ ನೀವು ಇವ್ನ ಟ್ಯಾಲೆಂಟ್ ನ ಇನ್ಸ್ಟಾಗ್ರಾಮ್ ಹೋಗಿ ಇವ್ನ ಪೇಜ್ ಓಪನ್ ಮಾಡ್ತಿದಂಗೆ ಗೊತ್ತಾಗ್ಬಿಡುತ್ತೆ. ಇವನು ಅಮುಕು ಡುಮುಕು ಅಮಾಲ್ ಡುಮಾಲ್ ಅನ್ಕೊಂಡು ಸಿನಿಮಾ ಸೆಲೆಬ್ರಿಟೀಸ್ ಹತ್ರ ಹೋಗಿ ಅವ್ರಿಗೂ ಟೈಮ್ ವೇಸ್ಟ್ ಮಾಡ್ಕೊಂಡು ಅವ್ರಿಗೂ ರೋದನೆ ಕೊಡ್ಕೊಂಡು ನಮಗೂ ರೋದನೆ ಕೊಡ್ಕೊಂಡು ಇನ್ಸ್ಟಾಗ್ರಾಮ್ ಇವನ್ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶಂಸೆ ಒಳಗಾದಂತಹ ಪ್ರತಿಭೆ. ಆಮೇಲೆ ಇನ್ನೊಂದು ಪ್ರತಿಭೆ, ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಅಂತ ಸಾಂಗ್ ಅಡಿ ಶ್ರೇಯಾ ಘೋಷಲ್ಗೆ ಟಕ್ಕರ್ ಕೊಟ್ಟಿ ಕುಕ್ಕರ್ ಒಳಗಡೆ ಅರ್ಧ ಗಂಟೆ ರೆಡಿ ಆಗೋ ರೈಸ್ ತರ ಓವರ್ ನೈಟ್ ಒಂದೇ ದಿನದಲ್ಲಿ ಫೇಮಸ್ ಆದಂತ ಸೆಲೆಬ್ರಿಟಿ. ಅದು ಅವಳಿಗೆ ಮಾತ್ರ. ಇವಳು ಕಾಮಿಡಿ ಕ್ಯಾಟ್ಗಳೇ ಕಾರದೇ ಇದ್ರು. ಈ ಜಿ ಕನ್ನಡದವ್ರಿಗೆ ಮಾಡಕ್ ಕೆಲಸ ಇಲ್ಲ ಅನ್ಬಿಟ್ಟು ಇವ್ರಿಬ್ರನ್ನ ಕರ್ಸಿ ಸ್ಟೇಜ್ ಮೇಲೆ ಸ್ಕಿಟ್ ಬೇರೆ ಮಾಡಿಸಿದ್ರು. ಸಂತೋಷನ ಸ್ಟೇಟಸ್ ಅಲ್ಲಿ ಇಕ್ಕೊಂತೀರಿ, ದುಃಖನ ದೀಪಲ್ಲಿ ಇಕ್ಕೊಂತೀರಿ. ನಾವೆಲ್ಲರೂ ರಿಯಾಲಿಟಿಯಲ್ಲಿ ಬದುಕಕ್ಕಿಂತ ರೀಲ್ಸ್ ಎಲ್ಲ ಬದುಕ್ತೀವಿ. ಈ ಮುತ್ತುಗಳು ಸಂತೋಷನ ಸ್ಟೇಟಸ್ ಅಲ್ಲಿ ಇಟ್ಕೊಂಡು ದುಃಖನ ಡಿಪಿಲಿ ಇಟ್ಕೋತಾರ ಅಂತ. ಡಿಪಿಲಿ ಇಟ್ಕೊಳಕ್ ಯಾರು ಹೇಳಿದ್ದು? ಮನೆ ಬೀರಲ್ಲಿ ಭದ್ರವಾಗಿ ಇಡ್ಬೇಕು ತಾನೆ. ಮಾಡ್ತಿರೋ ಪದ ಬಳಕೆ ನೋಡಿ. ಸ್ಟೇಟಸ್ ಅಲ್ಲಿ ಇಟ್ಕೊಂತೀವಿ ಅಲ್ಲ, ಇಟ್ಕೊಂತೀರಿ. ಇಟ್ಕೊಂತೀರಿ. ತಲೆಗೆ ಬೇರೆ ಏಷ್ಯನ್ ಪೇಂಟ್ಸ್ ಹೊಡ್ಕೊಂಡು ಈಗ ತಾನೇ ತಮಿಳ್ನಾಡಿಂದ ಮೈಗ್ರೇಟ್ ಆಗಿ ಬಂದಿರೋ ಕೊಂಗನ್ ತರ ಅವನೇ. ಇಟ್ಕೊಂತೀರಿ, ಇಟ್ಕೊಂತೀರಿ. ರೀಲ್ಸ್ ಎಲ್ಲ ಬದುಕ್ತೀವಿ. ಇನ್ನು ಈವೆಣ್ಣು ನಮ್ ಜೀವನದ ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆಗ್ ಮಾತ್ರ ಸ್ಮೆಲ್ ಮಾಡ್ತೀವಿ. ಸೊ ಈ ವಿಷಯಕ್ಕೆ ಬರೋಣ. ಈ ಅಮುಕು ಡುಮುಕು ಅಮಾಲ್ ಡುಮಾಲ್ ಹೇಳಿದ ಪ್ರಕಾರನೇ ಹೋದ್ರೆ ಇವನು ಸಂತೋಷನ ಸ್ಟೇಟಸ್ ಅಲ್ಲಿ ಇಟ್ಕೊಂತೀರಿ, ದುಃಖನ ಡಿಪಿಲಿ ಇಟ್ಕೊಂತೀರಿ, ರಿಯಾಲಿಟಿಲಿ ಬದುಕೋದ್ಕಿಂತ ರೀಲ್ಸ್ ಅಲ್ಲೇ ಬದುಕ್ತಾ ಇದೀವಿ ಅಂತ. ಹಾಗಾದ್ರೆ ಇವನೇ ಇನ್ಸ್ಟಾಗ್ರಾಮ್ಗೆ ದತ್ತುಪುತ್ರ ಆಗ್ಬಿಟ್ಟಿದ್ದಾನ ಅಂತ. ಇವ್ನು ಹೇಳ್ದಂಗೆ ರೀಲ್ಸ್ ಅಲ್ಲೇ ಬದುಕ್ತಾ ಇದೀವಿ ಅಂದ್ರೆ ರಿಯಾಲಿಟಿಲಿ ಒಂದಿನ ಮೊಬೈಲ್ ಇಲ್ಲದೆ ಇದ್ರೆ ಹೆಂಗ್ ಬದುಕ್ತಾನೆ ಅಂತ. ಸಂತೋಷನೆಲ್ಲ ಬರೀ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಟಿದೀವಿ. ಫೋಟೋ ತೆಗೆಗ್ ಮಾತ್ರ ಸ್ಮೆಲ್ ಮಾಡ್ತೀವಿ. ನೀನ್ ನಕ್ಕದ್ರೇನೆ ಹಿಂಗೆ, ನಗದೇ ಇದ್ರೆ ಹೆಂಗಿರ್ತೀಯೋ ಅದಕ್ಕೆ ನೀನ್ ನಗ್ತೀಯ. ಇನ್ನು ಈ ಮಹಾತಾಯಿ ಅನ್ನೋ ಪದಕ್ಕೆ ಅವಮಾನ ಮಾಡ್ದಂಗೆ ಇರುತ್ತೆ. ಇನ್ನು ಈ ಹೆಣ್ಣು ಈಗ 18-19 ವರ್ಷ ಇರ್ಬೋದೇನೋ. ಇವಳ ಎಂಟೈರ್ 19 ವರ್ಷದ ಸಂತೋಷನೆಲ್ಲ ಸೋಷಿಯಲ್ ಮೀಡಿಯಾಗೆ ಮೀಸಲ್ ಇಟ್ಬಿಟ್ಟವಳಂತೆ. ಫೋಟೋ ಪೋಸ್ಟ್ ಕೊಡ್ಬೇಕಾದ್ರೆ ಮಾತ್ರ ನಗ್ತಾಳಂತೆ. ಹಂಗಿದ್ಮೇಲೆ ಹೂವಿನ ಬಾಡದಂತೆ ಯಾರಿಗೂ ಕಾಣದಂತೆ ಅಂತ ಸಾಂಗ್ ಆಡ್ಬೇಕಾದ್ರೆ ಯಾಕೆ ನಗ್ತಿದ್ದೆ? ಹಿಂಗಡೆ ಯಾರು ಚುಚ್ತಿದ್ರ? ಅದು ಬಿಟ್ಟಾಕು. ಅಕ್ಕ ಹೇಳ್ತಿರೋ ಪ್ರಕಾರ ಸಂತೋಷನೆಲ್ಲ ಸೋಷಿಯಲ್ ಮೀಡಿಯಾಗೆ ಮೀಸಲಿಟ್ಬಿಟ್ಟಿದೀನಿ ಅನ್ನಂಗ್ ಲೆಕ್ಕ ಹಾಕಿದ್ರೆ ಅಕ್ಕ ಸೋಷಿಯಲ್ ಮೀಡಿಯಾಗೆ ತನ್ನಕ್ ತಾನೇ ಮಾರ್ಕೊಬಿಟ್ಟಾಳೆ ಅನ್ನಂಗ್ ಲೆಕ್ಕ. ಇನ್ನು ಈ ಜಿ ಕನ್ನಡ ಚಾನಲ್ TRPಗೋಸ್ಕರ ಎಷ್ಟು ಕೆಳಮಟ್ಟಕ್ಕೆ ಇಳಿದ್ಬಿಟ್ಟೈತೆ ಅಂದ್ರೆ ಜಗ್ಗೇಶ್ ಅವ್ರಿಗೂ ತಾರವ್ರಿಗೂ ಗೊತ್ತು ಈ ವೆಹಿಕಲ್ ಟ್ಯಾಲೆಂಟ್ ಏನು ಇಲ್ಲ, ಸುಮ್ನೆ ವೇಸ್ಟ್ ಆಫ್ ಟೈಮ್ ಕರ್ಸಿ ಟೈಮ್ ವೇಸ್ಟ್ ಮಾಡ್ತಾವ್ರೆ, TRPನ ಹೆಚ್ಚಿಸ್ಕೊತಾವ್ರೆ ಅಂತ. ಆದ್ರೆ ಇವ್ರು ಕೊಡೋ ಪೇಮೆಂಟ್ಗೋಸ್ಕರ ಬಾಯಿ ಮುಚ್ಕೊಂಡು ಕೂತವ್ರೆ. ಒಂದ್ ಕಡೆ ನೋಡೋದಾದ್ರೆ ಈ ಜಗ್ಗೇಶ್ ಅವರು ತಾರ ಅವರು ಒಂದ್ ಜಮಾನಿಂದನೇ ಫಿಲಂ ಇಂಡಸ್ಟ್ರಿ ಇದ್ದವ್ರು. ಅವ್ರಿಗೆ ಯಾರ್ಗ್ ಆಕ್ಟಿಂಗ್ ಬರುತ್ತೆ, ಯಾರ್ಗ್ ಆಕ್ಟಿಂಗ್ ಬರಲ್ಲ, ಯಾರು ಫೇಕ್ ಆಕ್ಟಿಂಗ್ ಮಾಡ್ತಾವ್ರೆ, ಯಾರು ನಿಜವಾದ ಆಕ್ಟಿಂಗ್ ಮಾಡ್ತಾವ್ರೆ ಅಂತ ಕಣ್ಣಾಳ್ತಲೇ ಅಳಿಯುವಂತವ್ರು. ಊರೇ ಕೂತ್ಕೊಂಡು ಈ ಕಿತ್ತೋದು ಕ್ರಿಂಜ್ ಸ್ಕಿಟ್ಟ ಕೂತ್ಕೊಂಡು ಬಾಯ್ ಬಿಡ್ಕೊಂಡು ಅದು ಬೇಡದೇ ಇರೋ 10 ಪೈಸಾ ಎಕ್ಸ್ಪ್ರೆಷನ್ ಕೊಡ್ತಾವ್ರೆ ಅಂದ್ರೆ ಈ ಜಡ್ಜ್ಗಳಿಗೆ ಈ ಸ್ಕಿಟ್ಗೆ ಈ ತರನೇ ರಿಯಾಕ್ಷನ್ ಮಾಡ್ಬೇಕು ಅಂತ ಎಷ್ಟು ಪೇಮೆಂಟ್ ಕೊಟ್ಟವ್ರೆ ನೀವೇ ಲೆಕ್ಕ ಹಾಕೊಳ್ಳಿ. ಇನ್ನು ಆ ಸಾಲದು ಅಂತ ಗ್ಯಾಲರಿಲಿ ಕೂತಿರುವಂತ ಕಂಟೆಸ್ಟೆಂಟ್ಗಳು ನಿಮ್ಗೆ ಎಷ್ಟೆಷ್ಟು ಕೊಟ್ರೋ ನಿಮಗ್ ತಲೆಗೆ 500 ಎಕ್ಸ್ಟ್ರಾ ಕೊಟ್ಟಿರ್ಬೇಕು. ನಂಗೆ ಒಂದ್ ಅರ್ಥ ಆಗಿಲ್ಲ, ಈ ಒಳ್ಳೆ ಟ್ಯಾಲೆಂಟ್ ಗಳು ಸಿಗ್ಬೇಕಾಗಿದ್ದಂತ ಈ ಪ್ಲಾಟ್ಫಾರ್ಮ್ ಅಲ್ಲಿ ಇಂತ ಕ್ರಿಂಜ್ ಕಾಂಟೆಂಟ್ ಮಾಡೋರ್ನ ಕರ್ಕೊಂಡ್ ಬಂದು ಸ್ಕಿಟ್ ಮಾಡಿಸಿ ನಮ್ಗೆ ಏನ್ ಮೆಸೇಜ್ ಕೊಡಕ್ ಹೋಯ್ತವ್ರೆ ಅಂತ ನಿಮ್ಗೇನಾದ್ರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಮುಂಚೆ ಎಲ್ಲ ಜನ ಜಿ ಕನ್ನಡ ಶೋಗಳು ಬತ್ತೈತೆ ಅಂದ್ರೆ ಸಾಕು ಸ್ಯಾಟರ್ಡೆ ಕೆಲ್ಸಗಳನ್ನೆಲ್ಲ ಮುಗಿಸಿ ಊಟ ಇಟ್ಕೊಂಡು ಟಿವಿ ಹಾಕೊಂಡು ಕೂತ್ಕೊಳ್ಳೋರು, ಅದು ಫ್ಯಾಮಿಲಿ ಜೊತೆ. ಈಗೀಗ ಜಿ ಕನ್ನಡದವ್ರು ಹುಡುಕ್ತಾ ಇರೋ ಟ್ಯಾಲೆಂಟ್ ಗಳು ನೋಡಿದ್ರೆ ಫ್ಯಾಮಿಲಿ ಅವರೆಲ್ಲ ಜಿ ಕನ್ನಡನ ಶಿಫ್ಟ್ ಮಾಡಿ ನ್ಯೂಸ್ ಚಾನಲ್ ಹಾಕೊಂಡು ಅದೇ ಪರವಾಗಿಲ್ಲ ಅಂತ ನೋಡ್ತಾವ್ರೆ. ನಾಟ್ ಓನ್ಲಿ ಕಾಮಿಡಿ ಕಿಲಾಡಿಗಳು, ಜಿ ಕನ್ನಡದ ಒನ್ ಆಫ್ ದಿ ಫೇಮಸ್ ರಿಯಾಲಿಟಿ ಶೋ ಸಾರೇಗಾಮಪ. ಈ ಶೋ ಏನ್ ಬಾರಿ ಕಮ್ಮಿ ಇಲ್ಲ. ನೀವೇನಾದ್ರು ಸರಿಗಮಪ ಸೆಲೆಕ್ಟ್ ಆಗ್ಬೇಕು ಅಂದ್ರೆ ಒಂದ್ ಕೆಲಸ ಮಾಡಿ, ಒಂದು 18 ವರ್ಷದ ಕೆಳಗಡೆ ಮಕ್ಕಳಿದೆ, ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಹೋಗಿ ಆಡಿಷನ್ ಕೊಡಿ, ಪಕ್ಕಾ ಸೆಲೆಕ್ಟ್ ಆಯ್ತೀರಾ.
ಅದೇ 18 ವರ್ಷದ ಮೇಲ್ಗಡೆ ಇದ್ರೆ ಒಂದ್ ಶರ್ಟು, ಒಂದ್ ಲುಂಗಿ, ಒಂದ್ ಟವಲ್ ಹಾಕೊಂಡು ಹೋಗಿ ಆಡಿಷನ್ ಕೊಡಿ, ಪಕ್ಕಾ ಸೆಲೆಕ್ಟ್ ಆಯ್ತೀರಾ. ಇನ್ನಾದ್ರೂ ಆಯ್ತೀರಾ ಹೇಳಕ್ಕಾಗಲ್ಲ. ಅದು ಹೆಂಗೆ ಅಂದ್ರೆ ನಾನು ಹೇಳ್ದಂಗೆ ಟವಲ್ ಹಾಕೊಂಡ್ ಬಂದ್ ಆಡೋನ್ಗೆ, ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡ್ ಬಂದ್ ಆಡೋನ್ಗೆ ಒಳ್ಳೆ ಮಾರ್ಕ್ಸ್. ಅದೇ ಶ್ರುತಿ, ಪಲ್ಲವಿ, ಚರಣ ಎಲ್ಲ ಕರೆಕ್ಟ್ ಆಗಿದ್ದು ಆಡೋರ್ಗೆ ನೀನು ಹಂಗ್ ಮಾಡ್ಬೇಕಪ್ಪ, ನೀನ್ ಹಿಂಗ್ ಮಾಡ್ಬೇಕಪ್ಪ, ನೀನ್ ಸ್ವಲ್ಪ ಚರಣ ಹಿಂಗ್ ಹೋಗ್ಬೇಕಪ್ಪ, ಅವ್ರಿಗೆ ಮಿಸ್ಟೇಕ್ಸು. ಅದೇ ನೀವೇನಾದ್ರು ಸ್ಕೂಲ್ ಯೂನಿಫಾರ್ಮ್ ಹಾಕೊಂಡು ಲುಂಗಿ ಹಾಕೊಂಡು ಹೋಗಿ ಆಡಿ ಹಬ್ ಹೊಡಿ ಬಜಾರ್ ಅವನ ಹೊಡಿ ಹೊತ್ತು ಬಜಾರ್ನ ಅವನ ಅಲ್ಲೇ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಒಳ್ಕೊಂಡು ಹೋಗ್ಬಿಡ್ತಾನೆ ಸೋಫಾ ಮೇಲೆ. ಹಂಗೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಇವ್ರಿಗೆ ಪ್ಯೂರ್ ಟ್ಯಾಲೆಂಟ್ ಗಳಿಗಿಂತ ಬಡವ್ರ ಮಕ್ಕಳೇ ಇವ್ ಟಾರ್ಗೆಟ್, ಕ್ಲೀನ್ ಟಾರ್ಗೆಟ್. ಅವಾಗ್ಲೇ ಇವ್ TRP ಜಾಸ್ತಿ ಮೇಲಕ್ಕೆ ಹೋಗೋದು. TRPಗೋಸ್ಕರ ತಿರುಪತಿ ಬೆಟ್ಟದ ಮೇಲಿಂದ ಬೀಳಕ್ಕೂ ರೆಡಿ ಇದ್ದೀರಾ. ಆಯ್ತಪ್ಪ, ಅದೆಲ್ಲಾನು ಸೈಡ್ ಗಿಡಿ. ಜಿ ಕನ್ನಡದ ಸೋಕಾಲ್ಡ್ ಹೆಡ್ ರಾಘವೇಂದ್ರ ಹುಣಸೂರ್ ಅವ್ರಿಗೆ ಜನರು ವೀಕೆಂಡ್ ರಮೇಶ್ ಟೈಮಲ್ಲಿ ಒಂದು ಕ್ವಶನ್ ಹಾಕಿದ್ರು, ಡಾಕ್ಟರ್ ಬ್ರೋ ಅವ್ರನ್ನ ಕರ್ಸಲ್ವಾ ವೀಕೆಂಡ್ ರಮೇಶ್ಗೆ ಅಂತ. ಆಗ ರಾಘವೇಂದ್ರ ಹುಣಸೂರ್ ಅವ್ರು ಏನಂದಿದ್ರು ಒಂದ್ಸಲ ಕೇಳ್ಕೊಂಡ್ ಬಂದ್ರಪ್ಪ. ಜನತೆ ಇದನ್ನ ತೋರಿಸಿದ್ದಾರೆ, ಸೊ ಅವ್ರು ಕೂಡ ಬರ್ತಾರ, ಕರ್ಸ್ಬೇಕು ಅಂತ ಒಂದು ಡಿಮ್ಯಾಂಡ್ ಇದೆ ಎಲ್ಲ. ಸದ್ಯಕ್ಕೆ ನಿಮ್ಮ ತಾಯಿಗೆ ಡಾಕ್ಟರ್ ಬ್ರೋ ಗೊತ್ತಾ? ನಿಮ್ಮ ತಾಯಿಗೆ, ನಿಮ್ಮ ಅಜ್ಜಿಗೆ ಗೊತ್ತಾ? ಸೊ ಈಗ ನನ್ನೂ ಸೇರಿಸ್ದಂಗೆ ಪ್ಯೂರ್ ಟ್ಯಾಲೆಂಟ್ ಗಳಿಗೆ ವೇದಿಕೆ ಸಿಗ್ಬೇಕು ಅಂತ ಅನ್ಕೊಂಡಿರೋ ಕನ್ನಡಿಗರು ಕೇಳ್ತಾ ಇರೋ ಪ್ರಶ್ನೆ ಏನಂದ್ರೆ, ನೀವೇ ಕೇಳಿದ ಪ್ರಕಾರ ಹೋಗೋದಾದ್ರೆ ಈ ಡಾಕ್ಟರ್ ಬ್ರೋ ನಿಮ್ಮ ಅಪ್ಪಂಗ್ ಗೊತ್ತಾ, ನಿಮ್ಮ ಅಜ್ಜಿಗೆ ಗೊತ್ತಾ ಅಂತ ಕೇಳ್ದೋ ತಾವು. ಸೊ ಈಗ ನಮ್ ಕಡೆಯಿಂದನೂ ಒಂದು ಕ್ವಶನ್ ಕೇಳ್ತೀವಿ. ಸೊ ಈ ಅಮುಕುಡಮುಕು ಮತ್ತೆ ಆ ಹೆಣ್ಣು ನಿಮ್ಮ ಅಜ್ಜಿಗೆ ಗೊತ್ತಾ, ನಿನ್ ತಾತಂಗ್ ಗೊತ್ತಾ, ಅವ್ರ ಅಪ್ಪಂಗ್ ಗೊತ್ತಾ? ಆಕ್ಚುಲಿ ನಮ್ ಜನರೇಷನ್ ಸುಮಾರು ಜನಕ್ಕೆ ಗೊತ್ತಿಲ್ಲ. ಅಂತವ್ರನ್ನ ಕರ್ಕೊಂಡ್ಬಂದು ಪ್ಯೂರ್ ಟ್ಯಾಲೆಂಟ್ ಅಂತ ಶೋಕೇಸ್ ಮಾಡೋಂತ ನಿಮ್ಮಂತವ್ರಿಗೆ ಏನ್ ಹೇಳ್ಬೇಕ್ರಪ್ಪ? ಎಲ್ಲಾನು ಹೊರತುಪಡಿಸಿ ಯಾವ್ದೋ ಒಂದು ಯೂಟ್ಯೂಬ್ ಚಾನಲ್ ಅಮುಕುಡುಮುಕು ಮಂಜನ ಇಂಟರ್ವ್ಯೂ ಬೇರೆ ಮಾಡಿದ್ರು. ನಮ್ ಜೊತೆ ಇದಾರೆ ಇವತ್ತು ಅಮುಕುಡುಮುಕು. ಎಸ್ ಇವತ್ತು ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಎಸ್ ಸರ್ ನಮಸ್ತೆ, ಮೊದಲದಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಮಸ್ಕಾರ ಮೇಡಮ್. ಸರ್ ನಮಸ್ಕಾರ ಮೇಡಮ್. ಇನ್ನು ಕರ್ನಾಟಕದ ಆಲ್ಮೋಸ್ಟ್ ಎಲ್ಲಾ ಇನ್ಸ್ಟಾಗ್ರಾಮ್ ಯೂಸರ್ಸ್ ಇದ್ದಿದ್ದ ಡೌಟು ಅಮುಕುಡುಮುಕು ಅರ್ಥ ಏನು ಅಂತ. ಅದನ್ನು ನಾವು ಕೇಳ್ಸ್ಕೊಡ್ರಪ್ಪ. ಅಮ್ಕುಡುಮ್ಕು ಅಂದ್ರೆ ಏನಾದ್ರ ಅರ್ಥ ಏನು? ಅಮ್ಕುಡುಮ್ಕು ಅಂದ್ರೆ ಅಮ್ಕುಡುಮ್ಕು ಅನ್ನೋದು ತುಂಬಾ ಇದೆ ಮ್ಯಾಮ್. ತುಂಬಾ ಜನ ನಾನು ಸಾಥ್ ಕೊಡ್ತೀನಿ ಅಂತ ಅಮ್ಕೊಂಡ್ರು, ತುಂಬಾ ಜನ ನನ್ನ ಯೂಸ್ ಮಾಡ್ಕೊಂಡ್ರು. ಅದಕ್ಕೊಂದು ಮೈಂಡ್ ರೀಸನ್ ಅಮ್ಕುಡುಮ್ಕು ಅಂತ. ನಿನ್ನೂ ಯೂಸ್ ಮಾಡ್ಕೋತಾರೆ ಅಂತ ಇವತ್ತೇ ಗೊತ್ತಾಗಿದ್ದು ನನಗೆ. ಯಾವ ಊರಲ್ಲಿ, ಯಾವ ಊರು ಮೂಲತಃ? ಮ್ಯಾಮ್ ನಾನು ಬೆಂಗಳೂರವನೇ ಮ್ಯಾಮ್. ಹುಟ್ಟಿದ್ದು, ಬೆಳೆದಿದ್ದು, ಸಾಯೋದು ಎಲ್ಲ ಇಲ್ಲೇ. ತಾವ್ ಬೆಂಗಳೂರವ್ರೆ, ನಾನು ತಮಿಳ್ನಾಡಿಂದ ವಲಸೆ ಬಂದಿದ್ಯಾ ಅನ್ಕೊಬಿಟ್ಟಿದೆ. ಸೊ ಇಷ್ಟು ಹೇಳ್ತಾ ನಾನು ವಿಡಿಯೋನ ಮುಗಿಸ್ತಾ ಇದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್.